ಗೋಲ್ಮಾಲ್ ಗ್ಯಾಂಗ್ಗೆ ಕನ್ನಡದಲ್ಲಿ ಅಂತ ಹೆಸರು ಹುಡುಕ್ತಾ ಇದ್ದೆ. ನಾನೇ ಹೊಸ ಹೆಸರು ಸೃಷ್ಟಿ ಮಾಡ್ಕೊಂಡೆ, ಮುಂಡಾಯಿಸೋ ತಂಡ ಅಂತ. ಚೆನ್ನಾಗಿದೆ, ಮುಂಡಾಯಿಸೋ ತಂಡ. ಮೊದಲನೇದಾಗಿ ಮರ್ತು ಬಿಡಕ್ಕೆ ಮುಂಚೆ ಹೇಳಲೇಬೇಕಾದ ವಿಷಯ ಅಂದರೆ, ಇವತ್ತಿನ ಈ ದುರ್ಬರವಾದಂಥ ಕನ್ನಡ ಚಿತ್ರರಂಗ ನಡೀತಾ ಇರುವಂಥ ಸ್ಥಿತಿನಲ್ಲಿ ಒಂದು ಚಿತ್ರ ಮುಗಿದು ಮೊದಲನೇ ಪ್ರೆಸ್ ಮೀಟ್ ಮಾಡೋ ಹೊತ್ತಿಗೆ ಅವತ್ತೇ ಬೆಳಗ್ಗೆ ಇನ್ನೊಂದು ಪಿಕ್ಚರ್ ಒಬ್ಬ ಪ್ರೊಡ್ಯೂಸರ್ ಮಾಡ್ತಾರೆ ಅಂದರೆ ಅದು ಈ ಪಿಕ್ಚರ್ನ ಯಶಸ್ಸು ಅಂತ ನಾನು ಹೇಳ್ತಾರೆ. ಶಿವಕುಮಾರ್ ಹ್ಯಾಟ್ಸ್ ಆಫ್. ಅವ್ರಿಗೆ ನಂಬಿಕೆ ಹುಡ್ಸಿದ್ರಿಂದ ಹುಡುಗ, ಆಮೇಲೆ ತಂಡ ಅವ್ರಿಗೆ ನಂಬಿಕೆ ಹುಡ್ಸಿದ್ರಿಂದ, ಇನ್ನೊಂದು ಪಿಕ್ಚರ್ ಮಾಡ್ಬೋದು, ನಾನು ಪಿಕ್ಚರ್ ಮಾಡಿದ್ರೆ ಬದುಕು ಉಳಿಬೋದು ಅಂತ. ಯಾಕೆಂದ್ರೆ ದುಡ್ಡು ಕಾಸಿನ ಬೇರೆ ಪ್ರಶ್ನೆ, ಆದರೆ ದುಡ್ಡು ಕಾಸಿಗಿಂತ ಮೀರಿದ್ದು ಸಿನಿಮಾದವ್ರನ್ನ, ಆರ್ಟಿಸ್ಟ್ಗಳನ್ನ, ಆ ಟೆಕ್ನಿಷಿಯನ್ಗಳನ್ನ, ಆ ಲೊಕೇಶನ್ ಹುಡುಕಾಟಗಳನ್ನ, ಆ ಎಡಿಟರ್ನ, ಆಮೇಲೆ ಎಲ್ಲ ಪಿಕ್ಚರ್ ಮಾಡೋದೊಂದು ತೂಕ, ಪಿಕ್ಚರ್ ರಿಲೀಸ್ ಮಾಡೋದು ಇನ್ನೊಂದು ತೂಕ. ತುಂಬ ಕಷ್ಟ. ಅಂಥದ್ರಲ್ಲಿ ಇನ್ನೊಂದು ಪಿಕ್ಚರ್ ರಿಲೀಸ್ ಮಾಡ್ತೀನಿ ಅಂತ ಅವ್ರ ಆಫೀಸ್ ನೋಡಬೇಕು, ಎಷ್ಟು ಸುಂದರವಾಗಿ ಇಟ್ಕೊಂಡಿದ್ದಾರೆ ಸತೀಶ್ ಚಂದ್ರ ಸರ್. ಅಂದರೆ ಆಫೀಸಲ್ಲಿ ಮೂಲೆಯಲ್ಲಿ ಇಂಥ ದಿವಸ ಶೂಟಿಂಗು, ಇವತ್ತು ಮುಹೂರ್ತ, ಇವತ್ತಿದು ಪ್ರೆಸ್ ಮೀಟು, ಇದನ್ನು 3 ತಿಂಗಳ ಕೆಳಗೆ ಬರೆದು ಇಟ್ಕೊಂಡ್ಬಿಟ್ಟಿದ್ದಾರೆ ನೀಟಾಗಿ. ಇವತ್ತು ಪಿಕ್ಚರ್ ರಿಲೀಸ್ ಮಾಡ್ತಾರೆ, ಅವ್ರಿಗೆ ಡೇಟ್ ಗೊತ್ತು, ಈ ಪಿಕ್ಚರ್ ಯಾವತ್ತು ರಿಲೀಸ್ ಮಾಡ್ತಾ ಇದ್ದಾರೆ ಅಂತ. ಅದ್ರ ಸಮೇತ ಡೇಟ್ ಸಮೇತ ಮಾಡ್ತಾ ಹೋಗ್ತಾ ಇದ್ದಾರೆ. ಅದಕ್ಕೆ ತೊಂದರೆ ಯಾಕಾಗಿಲ್ಲ ಅಂದರೆ, ಮತ್ತೆ ಯಾಕೆ ಇಷ್ಟೊಂದು ಜನ ಎಲ್ಲ ಬಂದಿರೋ ಸರ್, ಎಲ್ಲ ಸಣ್ಣ ಪುಟ್ಟ ಆರ್ಟಿಸ್ಟ್ಗಳಿಂದ ಹಿಡಿದು ದೊಡ್ಡ ದೊಡ್ಡ ಇವರು ಡೈರೆಕ್ಟರ್ಗಳಿಂದ ಹಿಡಿದು ಒಂದು ಬೃಹತ್ ಬಹಳ ತೂಕದ ಪ್ರೆಸ್ನವ್ರು, ಬಹಳ ಸೀನಿಯರ್ಸ್ ಬಂದಿದ್ದಾರೆ ಸರ್. ಇವತ್ತು ಮಾಧ್ಯಮದವರು ಬಂದಿರೋರಲ್ಲಿ ತುಂಬ ಜನ ಅದ್ಭುತವಾದ ಮಾಧ್ಯಮದವರು ಸೀನಿಯರ್ಸ್ ಬಂದಿದ್ದಾರೆ ಸರ್. ನೀವು ಯಾಕೆಂದ್ರೆ ಜನರಲಿ ಸಣ್ಣ ಪುಟ್ಟದಕ್ಕೆ ತಪ್ಪಿಸ್ಕೊಂಡು ಯಾರೋ ಹೋಗಿಂದ ಬಿಟ್ಬಿಡ್ತಾರೆ, ಹಂಗಾಗಿಲ್ಲ. ಯೂಟ್ಯೂಬರ್ಸ್ ಎಷ್ಟು ಜನ ಹೊಸಬರು ಬಂದಿದ್ದಾರೋ ಹಂಗೆ ಹಳೆ ಸೀನಿಯರ್ಸು ತುಂಬ ಗಟ್ಟಿ ಕುಳುಗಳು, ಗಟ್ಟಿ ಕಾಳುಗಳು ಬಂದಿದ್ದಾರೆ. ಅದೊಂದು ಸಂತೋಷ. ಹಂಗಾಗಿ ಈ ಚಿತ್ರಕ್ಕೆ ಒಳ್ಳೆ ದಿನ ಆಗತ್ತೆ ಅಂತ ಒಂದು ಬಲವಾದ 6ನೇ ಇಂದ್ರಿಯದ ನಂಬಿಕೆ ಇದು ನಮಗೆ, ಒಳ್ಳೇದಾಗಲಿ ಅಂತ ಮನಸ್ಸು. ಅವ್ರು ಇನ್ನೊಂದು ಪಿಕ್ಚರ್ ಶುರು ಮಾಡ್ತಾ ಇದ್ರು ಒಂದು. ಆಮೇಲೆ ನನಗೆ ಫಸ್ಟ್ ಬಂದು ಅವರು ಮತ್ತು ಅವ್ರ ಗೆಳೆಯರು ಶಿವಕುಮಾರ್ ನನಗೆ ಬಂದು ಮಾತಾಡಿದಾಗ, ಸರ್ ನಾನು ಕತೆ ಹೇಳಿದ್ರು, ಓಕೆ ಚೆನ್ನಾಗಿದೆ ಮಾಡ್ತೀನಪ್ಪ, ಹೀರೋಯಿನ್ ಅಪ್ಪನ ಪಾತ್ರ ಮಾಡಿದ್ದೀನಿ, ಪಿಕ್ಚರ್ ಕ್ಯಾರೆಕ್ಟರ್ ಏನು ಅಂತ ಹೇಗಿದೆ ಅಂತ ನೀವೇ ನೋಡ್ಬಿಟ್ಟು ಹೇಳಿ. ಆಮೇಲೆ ಯಾಕೆಂದ್ರೆ ಪೂರ್ಣ ಅದನ್ನೆಲ್ಲ ವಿವರ ಹೇಳಕ್ ಹೋಗಲ್ಲ. ಬೈತನ್ ಶಿವಕುಮಾರ್ ನನಗೆ ಇದಕ್ಕೆ ಹೇಳಿರಲಿಲ್ಲ, ಪುಣ್ಯಾತ್ಮ, ಟೈಟ್ಲೇ ಹೇಳಿರಲಿಲ್ಲ. ನಾನು ಯಾವಾಗಲೂ ಬೈಯೋ, ಟೈಟ್ಲ್ ಹೇಳೋ ಮರೆ ಅಂತ. ಇಲ್ಲಿ ಬಂದಮೇಲೆ ಗೊತ್ತಾಗಿದೆ ಇವತ್ತು ಈ ಥರ ಒಂದು ಗೋಲ್ಮಾಲ್ ಗ್ಯಾಂಗ್ ಅಂತ ಇಟ್ಟಿದ್ದಾರೆ ಅಂದ್ಬಿಟ್ಟು ಸಂತೋಷ ಆಯಿತು. ಒಂದು ಮುಖ್ಯವಾಗಿ 2ನೇ ಪಿಕ್ಚರ್ ಒಂದು ಶುರು ಮಾಡಿದ್ದಾರೆ. ಆಮೇಲೆ ಅವತ್ತು ಹೇಳಿದ್ರು ನನಗೆ ಕಡೆ ದಿನಗಳಲ್ಲಿ ಬರ್ತಾ ಏನು ಪಿಕ್ಚರ್ ಮುಗಿತಾ ಏನು ಬೇಕಾರೆ ಆಮೇಲೆ ಕಂಟಿನ್ಯೂಸ್ ಪಿಕ್ಚರ್ ಮಾಡ್ತೀನಿ ಅಂತ. ಎಂತೆಂಥ ದೊಡ್ಡ ಪ್ರೊಡ್ಯೂಸರ್ಗಳ ಜೊತೆ ಎಲ್ಲ ಮಾಡಿದವ್ರು ನಾವು, ಪಿಕ್ಚರ್ ಮಾಡಲ್ಲಪ್ಪ ಇನ್ಮೇಲೆ ನಾನು ನಿಲ್ಸ್ಬಿಟ್ಟಿವಿ ಅಂತ ಎಲ್ಲರೂ ದೊಡ್ಡ ಜನ ಪ್ರೊಡ್ಯೂಸರ್ಸ್ಗಳು, ಹೀರೋಗಳು. ಇವತ್ತು ಬೆಳಗ್ಗೆ ತಾನು ಒಬ್ಬ ದೊಡ್ಡ ಹೀರೋ ನನಗೆ ಅದನ್ನು ಹೇಳ್ತಾರೆ, ಪಿಕ್ಚರ್ ಮಾಡಲ್ಲ ಕಣೆ, ಆಗಲ್ಲ. ಇನ್ನು ಪ್ರೊಡ್ಯೂಸರ್ ಅವರು ಪಾಪ ಕನ್ನಡ ಚಿತ್ರರಂಗನ ತುಂಬ ಎತ್ತರಕ್ಕೆ ತೊಗೊಂಡೋದು ಅಂತ ಒಬ್ಬ, ಕಷ್ಟ ಕಣಪ್ಪ, ಆಗಲ್ಲ ಅಂತ ಹೇಳ್ತಾ ಇದ್ರು ಅವರು. ಅಂಥದ್ರಲ್ಲಿ ಇಲ್ಲ, ನಾನು ಕಂಟಿನ್ಯೂಸ್ ಇನ್ನೊಂದು ಪಿಕ್ಚರ್ ಮಾಡ್ತೀನಿ ಅಂತ ಹೇಳಕ್ ಬಂದಿದ್ದಾರೆ ಅಂದರೆ, ಇವತ್ತಿನ ಲೆಕ್ಕಾಚಾರವನ್ನ ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಂಡು ಪಕ್ಕಾ ನೀಟಾಗಿ ಇಂತಿಂಥವ್ರು ಇಷ್ಟಿಷ್ಟು ಕೊಟ್ಟರೆ ಕರೆಕ್ಟಾಗಿ ಆಗುತ್ತೆ, ಹಿಂಗೆ ರಿಲೀಸ್ ಮಾಡ್ತೀನಿ. ಇದು 1 ಏಟ್ ಹೊಡೆದ್ರು, 2 ಏಟ್ ಹೊಡೆದ್ರು, 3ನೇ ಏಟಿಗೆ ಮತ್ತೆ ನಾನು ಗೆಲ್ತೀನಿ, ನಾನು ಜಟ್ಟಿಯಾಗಿ ನಿಂತ್ಕೋತೀನಿ ಅಂತ ಒಂದು ಅಂದ್ಕೊಂಡಿದಾರಲ್ಲ, ಅದಕ್ಕಾಗಿ ಹೃದಯ ತುಂಬಿದ ದೊಡ್ಡ ಅಭಿನಂದನೆಗಳು ನಮ್ಮ ಸಾಹೇಬರಿಗೆ. ಈ ಮಾತನ್ನ ಇನ್ನೊಂದು ಮಾತನ್ನು ಹೃದಯದಿಂದ ಹೇಳ್ತಾ ಇದ್ದೀನಿ. ಎಷ್ಟೊಂದು ಆಯ್ತು, 360 370ನೇ ಪಿಕ್ಚರ್ ಆಗೋಯ್ತು. ಅಮೆರಿಕ ಬರ್ತಾನೆ ಆಗ್ತಿರೋ 370ನೇ ಪಿಕ್ಚರ್ ನಂದು. ಅಷ್ಟು ಪಿಕ್ಚರ್ ಮಾಡಿದ್ರು 30 ವರ್ಷ, ಜನ್ಮ ಜೋಡಿ ಬಂದು 30ನೇ ವರ್ಷ. 30 ವರ್ಷದಿಂದ ನಿಂತ್ಕೊಂಡು ಈ ಮಾತು ಹೇಳ್ತಾ ಇದ್ದೀನಿ. ಇವತ್ತು ಮುಗಿದ ದಿವಸನೇ, ಅವತ್ತು ಸಂಜೆನೆ ನಮ್ಮ ಅಕೌಂಟಲ್ಲಿ ಟನ್ ಅಂತ ಸೌಂಡ್ ಆಗೋದು. ಕರೆಕ್ಟಾಗಿ ನಾವು ಮಾತಾಡಿದಷ್ಟು ದುಡ್ಡನ್ನ ನಮ್ಮ ಕನ್ವಿನ್ಸ್ನ ನೀಟಾಗಿ ಹಾಕಿದ್ದು ಶ್ರೇಷ್ಠವಾದ ಪ್ರೊಡ್ಯೂಸರು ಸತೀಶ್ ಸರ್. ಸಾಧ್ಯವೇ ಇಲ್ಲ ರೀ, ಸಾಧ್ಯವೇ ಇಲ್ಲ. ನಾನು ನೋಡಿನಿ ಅಂತ ಎಲ್ಲ ಥರದ್ದು ನೋಡಾಗೋಯ್ತು. ಎಲ್ಲ ಥರದ್ದು ನೋಡ್ಬಿಟ್ಟು ನನಗೆ ಹೆಂಗೆ ಪಾಪ ಪಕ್ಕ ಆಗ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ದೇವರು ಅವ್ರ ಕುಟುಂಬನ ಚೆನ್ನಾಗಿಡಬೇಕು ಅಂತ ನಾನು ಪ್ರೀತಿಯಿಂದ ಹಾರೈಸ್ತೀನಿ ಸರ್, ಫ್ರಮ್ ದ ಹಾರ್ಟ್. ನಿಮ್ಮ ದೇವಿ ಫೋಟೋ ಏನು ತೋರಿಸಲ್ಲ, ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ. ಯಾಕೆಂದರೆ ಆ ಥರ ಆರ್ಟಿಸ್ಟ್ಗಳಿಗೆ ಮುಗಿದ ತಕ್ಷಣ ದುಡ್ಡು ಹಾಕಿ ನಿಮ್ಗೆ ಒಳ್ಳೇದಾಗಲಿ ಅಂತ ಮಾಡೋದು ಭಾಳ ಕಮ್ಮಿ ಜನ. ನಾಳೆ ಬನ್ನಿ, ನಾಡಿದ್ದು ಬನ್ನಿ, ಮುಂದುವಾರ ಅಂತ ಚಪ್ಪಲಿ ಎಲ್ಲ ಸೌದೋಗ್ಬಿಟ್ಟವೆ ಸರ್, ಲೆಕ್ಕ ಇಲ್ಲ. ಆದರೆ ಇವತ್ತು ಅಷ್ಟು ಚೆನ್ನಾಗಿ ನಡೆಸ್ಕೊಂಡಿದ್ದಾರೆ, ಹಂಗೆ ಮಾಡಿದ್ದಾರೆ. ಅಂಥವ್ರು ಯಾರ್ಯಾರು ಒಳ್ಳೇದಾಗಲಿ ಅಂತ ಎಲ್ಲರಿಗೂ ಕ್ಲಿಯರ್ ಮಾಡಿ, ಟೆಕ್ನಿಷಿಯನ್ಸ್ಗೆ, ಆರ್ಟಿಸ್ಟ್ಸ್ಗೆ ದುಡ್ಡು ಹಾಕಿ ಚೆನ್ನಾಗಿ ನೋಡಿಕೊಂಡು ಒಂದು ಕತೆ ಮಾಡಿ, ಒಳ್ಳೇದು ಕೆಟ್ಟದು ಪಿಕ್ಚರು ಸ್ಕ್ರೀನ್ ನೋಡಿದ್ಮೇಲೆ ಚರ್ಚೆ ಆದಮೇಲೆ ಹಳೆಯದು ಹೊಸದು ಚರ್ಚೆ ಆಗುತ್ತೆ. ಆ ಹುಡುಗ ಇನ್ನು 2ನೇದಕ್ಕಾಗಲೇ ಶಿವಕುಮಾರ್ ರೆಡಿ ಆಗಿರ್ತಾನೆ, ಇವರಾಗಲೇ 2ನೇ ಪಿಕ್ಚರ್ ರೆಡಿ ಆಗಿದ್ದಾರೆ. ಆಗಲೇ ಆರಾಧನಾ ಭಟ್ಗೆ ಇನ್ನೊಂದು 2 ಪಿಕ್ಚರ್ 4 ಪಿಕ್ಚರ್ ಇರುತ್ತೆ. ಹೀರೋಗಂತೂ 3 ಪಿಕ್ಚರ್ ಕಂಟಿನ್ಯೂಸ್ ಬಂದೇ ಬರ್ತಾರೆ. ಅವ್ನು ಇದೇ ಥರ ಆರ್ಟಿಸ್ಟ್ ಹೀರೋ ನನಗನ್ಸುತ್ತೆ. ಆ ಕಾಲದಲ್ಲಿ ಅಂಬರೀಷಣ ಇದ್ದಂಗೆ ಒಂದು ಮುಗಿತಿದ್ದಂಗೆ ಇನ್ನೊಂದು ಮುಗಿತಂಗೆ ಒಂದು ರಕ ಅಂದರೆ ಪ್ರೊಡ್ಯೂಸರ್ಗೆ ಹಿತ ಆಗಿದೆ,
ಇವನು ಪ್ರಾಬ್ಲಮ್ ಇಲ್ಲ, ಹೇಳಕ್ ಕೆಲಸ ಮಾಡ್ಕೊಂಡು ಹೋಗ್ತಾನೆ ಅಂತಂದ್ರೆ ಖಂಡಿತವಾಗ್ಲೂ ಕರೆದೇ ಕರೀತಾರೆ. ನಾನು ಎಲ್ಲ ನನ್ನ ಜೊತೆಲಿ ಬಂದವರೆಲ್ಲ ಹೇಳ್ತಾರೆ, ನನ್ನ ಫ್ರೆಂಡ್ಸ್ ಕೇಳ್ತಾರೆ, ಅಯ್ಯೋ ಅದು ಹೆಂಗೋ ಇನ್ನೂ ಉಳ್ಕೊಂಡಿದ್ದೀನಿ ನನ್ನ ಮಗನೇ ಪಳಿ ಉಳುಕಿ ಅಷ್ಟು ದಿವಸದಿಂದ ಅಂತ ಕೇಳ್ತಾರೆ. ಏನಿಲ್ಲ, ಇವನು ಮುಚ್ಕೊಂಡು ಬಂದು ಮಾಡ್ತಾನೆ, ಏನೋ ತೊಂದರೆ ಕೊಡಲ್ಲಪ್ಪ ಅಂದ್ರೆ ಆರ್ಟಿಸ್ಟ್ನ ಕರೆದೇ ಕರೀತಾರೆ ಕಣ್ರಿ. ಭಾಳ ಸಿಂಪಲ್ ಲಾಜಿಕ್ ಇದು. ತೊಂದರೆ ಅಲ್ಲ ಅವಳು ಅಂದ್ರೆ. ಶಾರ್ಟಿಗೆ ಬಾಮ್ಮ ಅಂತ ಕರೆಯೋ ಟೈಮಲ್ಲಿ ಇನ್ನೂ 150 ಸಲ ಲಿಫ್ಟಿಗೆ ತಿಕ್ತಾನೆ ಇದ್ರು, ಯಾವ ಹೀರೋಯಿನ್ನ ಯಾರು ಕರೀತಾರ್ರಿ? ಯಾರು ಕರೆಯಲ್ಲ. ಸಿಂಪಲ್ ಲಾಜಿಕ್ ಇದು. ಆಮೇಲೆ ಆ ರೂಮ್ ಹಾಕೊಡಿ ಅಂತಂದ್ರೆ ಅದಾಗಲ್ಲ, ಇದು ಈ ರೂಮ್ ಆಗಿಲ್ಲ ಅಲ್ಲ, ಹಿಂಗೆಲ್ಲ ಆಯಾ ಬಜೆಟ್ಗೆ, ಆಯಾ ಪ್ರೊಡ್ಯೂಸರ್ಗೆ, ಆಯಾ ಊರುಗಳಲ್ಲಿ ಯಾವ್ಯಾವ ಥರ ಹೆಂಗೆ ವರ್ತಿಸ್ಬೇಕು ಅನ್ನೋ ಕನಿಷ್ಠ ಕಾಮನ್ ಸೆನ್ಸು ನಮಗೂ ಕೂಡ ಅರ್ಥ ಆಗ್ಬಿಟ್ರೆ ಅಂದ್ರೆ ಆರ್ಟಿಸ್ಟ್ಗಳಿಗೆ ಚಿತ್ರರಂಗ ತುಂಬ ಮುಂದೆ ಹೋಗುತ್ತೆ. ಎಲ್ಲ ಕಡೆ ಹೋದ ಕಡೆ ಕ್ಯಾರವನ್ ನಿಲ್ಸೋ ಕಡೆ ಕ್ಯಾರವನ್ ಕೇಳ್ಬೋದಪ್ಪ. ದಟ್ಟ ಕಾಡಿನ ನಡುವೆ ಚಕ್ರಗಳು, ಸೈಕಲ್ ಚಕ್ರ ಹೋಗಲ್ಲ ಅಂದ ಕಡೆ ಕ್ಯಾರವನ್ ಕೊಡಿ ಎಲ್ರಿಗೂ ಕೊಡ್ತಾರೆ. ಅಲ್ಲೇನೋ ಒಂದು ಟೆಂಟ್ ಹಾಕಿ ಹೊಸ ಥರ ಟೆಂಟ್ಗಳು ಒಂದು ಅಲ್ಲಿ ಟೆಂಟ್ ಮಾಡ್ಕೊಂಡು ಅವ್ರ ಪ್ರೊಡ್ಯೂಸರ್ ಕೂಡ ಅಲ್ಲಿ ಡ್ರೆಸ್ ಚೇಂಜ್ ಮಾಡ್ಕೋಬೋದು, ತಾಯಿ ಪ್ಲೀಸ್ ಹೋಗು ಮಾಡ್ಕೊಡು ಅಂತ ಮಾಡ್ಕೋತಾರೆ. ಏನಿಲ್ಲ, ಪ್ರೀತಿ ಅನ್ನೋದು ಕನ್ನಡಿ ಇದ್ದಂಗೆ, ಮಾತುಕತೆ ಅನ್ನೋದು ಕನ್ನಡಿ ಇದ್ದಂಗೆ, ಎರಡೂ ಕಡೆನೂ ಇದ್ರೆ ತುಂಬಾ ಚೆನ್ನಾಗಿ ಕೆಲಸ ಆಗುತ್ತೆ. ಅದಕ್ಕೆ ಇಷ್ಟು ನೀಟಾಗಿ ಟಪ್ಪ 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 ಅಂತ ಪಿಕ್ಚರ್ ಮುಗಿಸಿ, ಡೇಟ್ ಅನೌನ್ಸ್ ಮಾಡಿ, ಡಬ್ಬಿಂಗು ಮುಗಿಸಿ, ಪ್ರೆಸ್ ಮೀಟ್ ಮಾಡಿ, ಅವ್ರ ಪಿಕ್ಚರ್ ರಿಲೀಸ್ ಮಾಡಿ, ಇನ್ನೊಂದು ಪಿಕ್ಚರ್ ಮದರ್ ಅಂತ, ಅದು ಶ್ರುತಿ ಒಂದು ಸೀನಿಯರ್ ಆರ್ಟಿಸ್ಟ್ ಹಾಕೊಂಡು ಪಿಕ್ಚರ್ ಮಾಡ್ತಾರೆ ಸಾಹೇಬರು. ವಿಶೇಷ ಇದು, ಕಮ್ಮಿ ಸಮಯ ಹಂಗೆ ಆಗಲ್ಲ ಅಂತ. ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳನ್ನ ಹಾಕೊಂಡು ಪಿಕ್ಚರ್ ಮಾಡ್ತಾರೆ ಅಂತಂದ್ರೆ ಅದಕ್ಕೆ ಗಟ್ಟಿತನ ಇರಬೇಕು. ಆ ಗಟ್ಟಿ ಕಳೆಗಳಾಗಿ ಅವ್ರನ್ನ ಮುಂದೆ ನಿಂತಿದ್ದಾರೆ. ಇಂಡಸ್ಟ್ರಿ ಇಷ್ಟೊಂದು ದುರ್ಬರವಾಗಿದೆ, ತುಂಬಾ ದೌರ್ಬಲ್ಯಗಳಿದೆ, ತುಂಬಾ ತೊಂದರೆಗಳಿದೆ. ಯಾವುದೋ 220 ಪಿಕ್ಚರಲ್ಲಿ ಯಾವುದೋ 2 ಪಿಕ್ಚರು 3 ಪಿಕ್ಚರು ಅಂತಾರಾಷ್ಟ್ರೀಯ, ಅಲ್ಲೆಲ್ಲೋ ಬೇರೆ ಬೇರೆ ರಾಜ್ಯ, ಬೇರೆ ಬೇರೆ ದೇಶ ಅಂತ ಮಾತಾಡ್ತೀವಿ. ಅದನ್ನು ನಿಜವಾಗ್ಲೂ ಸಂಕಟದಲ್ಲಿದೆ. ಯಾಕೆಂದ್ರೆ ಒಂದು 10%, ಒಂದು 20% ಚೆನ್ನಾಗಿ ಓಡಿದ್ರೆ ಮಾತ್ರ ಎಲ್ಲರಿಗೂ ಧೈರ್ಯ. ಒಂದು ಕಾಲದಲ್ಲಿ ಪ್ರೆಸ್ ಮೀಟಲ್ಲಿ ಇಲ್ಲಿ ಬಂದರೆ ಒಬ್ಬಳು ಆ್ಯಂಕರು ಅದು ನಿರೂಪಣೆ ಮಾಡೋಕ್ಕೆ ಅಂತೆಲ್ಲ ಇರಲ್ಲ. ಈಗ ಶುದ್ಧವಾಗಿ ಕನ್ನಡ ಚಂದವಾಗಿ ಮಾತಾಡೋ ಹುಡುಗಿ ಇದ್ದಾಳೆ. ಅವಳು ಆರಾಮಾಗಿ ಕನ್ನಡ ಸ್ಪಷ್ಟವಾಗಿ ಮಾತಾಡ್ತಾರೆ, ಯಾರು ಏನು ಅಂತ ಅರ್ಥ ಮಾಡ್ಕೊಂಡಿರ್ತಾರೆ. ತುಂಬ ಚೆನ್ನಾಗಿ. ಆಮೇಲೆ ಪತ್ರಕರ್ತರು ಕೂಡ ಒಂದು ಕಾಲದಲ್ಲಿ ಯಾವಾಗಲೂ ಬರೋದು, ಇನ್ನೇನೋ ಆಗೋದು, ಹಿಂಗೇನೋ ಆಗ್ತಿರಲಿಲ್ಲ. ನಮ್ಮನ್ನೆಲ್ಲ ನಾನು ನಿಜವಾಗ್ಲೂ ಹೇಳ್ತೀನಿ, ಮಾಧ್ಯಮಗಳು ತುಂಬ ಪ್ರೀತಿಯಿಂದ, ಯಾಕೆಂದರೆ ಯಾವ ಇನ್ನೇನೂ ಇಲ್ಲ, ನಾವು ಯಾವ ದೊಡ್ಡ ಆ್ಯಕ್ಟರ್ ಮಗನೂ ಅಲ್ಲ, ಅಳಿಯನೂ ಅಲ್ಲ, ಮತ್ತೊಂದು ಅಲ್ಲ, ಏನೂ ಅಲ್ಲ. ನಮ್ಮನ್ನು ಬೆಳೆಸಿದ್ದು ಈ ಪಿಕ್ಚರಲ್ಲಿ ಇವ್ನು ಚೆನ್ನಾಗಿ ಮಾಡಿದ್ದಾನೆ, ಇನ್ನೊಂದು ಪಿಕ್ಚರ್ ಕೊಡ್ಬೋದು ಅನ್ನೋ ಮಾಧ್ಯಮದವರು. ಆ ಪತ್ರಕರ್ತರು ಒಳ್ಳೊಳ್ಳೆ ಫೋಟೋ ತೆಗೆದು ಇವತ್ತು ಯಾವುದೋ ಕನ್ನಡಕ್ಕೆ ಹಾಕೊಂಬಂದ ತಕ್ಷಣ ಒಂದು ಬಂದೆ, ಒಂದು ಫೋಟೋ ತೆಗ್ದು ನಂದೊಂದು 5,000 ಫೋಟೋ ಇರ್ಬೋದು ಅವ್ರ ಹತ್ರ. 5 ಲೆಕ್ಕಕ್ಕೆ ಬರಲ್ಲ ನನಗೆ. ಅದೇನು 5 ನಮಗೇನು ಅದನ್ನು ಎಲ್ಲೂ ಪ್ರಕಟಿಸಲ್ಲ ಯಾವ ಪತ್ರಿಕೆ ಅವರು. ನನ್ನ ಹಾಕೊಂಡ್ರೆ ಯಾರು ನೋಡ್ತಾರೆ? ಏನಿಲ್ಲ, ಒಂದು ಸ್ಲೀವ್ಲೆಸ್ ಇಲ್ಲ, ಒಂದು ಗುಂಡಿ ಇಲ್ಲ, ಲಿಫ್ಟಿಕ್ ಇಲ್ಲ, ನನ್ನ ಹಾಕೊಂಡ್ರೆ ಯಾರು ನೋಡ್ತಾರೆ? ಇಲ್ಲ. ಆದರೆ ಇರಲಿ, ಒಬ್ಬ ನಾಳೆ ಶ್ರದ್ಧಾಂಜಲಿಗೆ ಯಾರು ಫೋಟೋ ಬೇಕಾಯ್ತದೆ ಅಂತ ಇರ್ಬೋದು ಮೋಸ್ಟ್ಲಿ. ಸರ್ 370 ಸಿನಿಮಾ ಮಾಡಿದೀರ ನೀವು. ಇಲ್ಲ ಇಲ್ಲ, ಒಂದಂತೂ ಈ ಪಿಕ್ಚರ್ ಮಾಡುವಾಗ ಸಂತೋಷದಿಂದ, ಈ ಪಿಕ್ಚರ್ ಮಾಡುವಾಗ ಸಂತೋಷದಿಂದ ಮಾಡಿದ್ದೀನಿ ಸರ್. ಮುಖ್ಯವಾದ ಸಂತೋಷ ಏನು ಅಂದರೆ ಮೈಸೂರಿನಲ್ಲಾಯಿತು, ಅಲ್ಲೇ ಎಲಿಕೆರೆಯಲ್ಲಿ ಅವ್ರ ಪಕ್ಕದಲ್ಲಿ, ಅವ್ರ ಊರಿನಲ್ಲಿ ಅಲ್ಲೇ ಮನೆ ಪಕ್ಕನೇ ಆಗ್ತಾ ಇತ್ತು. ಮೈಸೂರಲ್ಲಿ ಶೂಟಿಂಗ್ ಆಗೋದಕ್ಕೆ ಒಂದು 20,000 ಕಮ್ಮಿ ತಗೋತೀವಿ ನಾವು ಯಾವಾಗಲೂ ಲೆಕ್ಕದ ಪ್ರಕಾರ. ಯಾಕೆ ಅಂದರೆ ಮೈಸೂರು ಅಲ್ಲಿ ಮುಗಿದ ತಕ್ಷಣ ಸಂಜೆ ನಟನಾಗಿ ಹೋಗ್ಬೋದು, ಪಾಠ ಮಾಡ್ಬೋದು, ಹುಡುಗರ ಜೊತೆ ಇರ್ಬೋದು, ಆಮೇಲೆ 8 ಕೈನ ಊಟ ಮಾಡ್ಬೋದು ಅಂತ. ಇಲ್ಲೆಲ್ಲ ಹೋಟ್ಲಲ್ಲಿ ಬಿದ್ಕೊಂಡು ಯಾವಾಗಲೂ ಬೆಂಗಳೂರು ಒದ್ದಾಡೋಕ್ಕಿಂತ ಮೈಸೂರು ಶೂಟಿಂಗ್. ಆಮೇಲೆ ಮೈಸೂರಿಗೆ ಬಂದಾಗ ಎಲ್ಲರೂ ಅವರೆಲ್ಲ ನೋಡೋಕ್ಕೆಲ್ಲ ಬರ್ತಾರೆ, ಖುಷಿ ಆಗುತ್ತೆ. ಮೈಸೂರು ಶೂಟಿಂಗ್ ಅಂದ ತಕ್ಷಣ ಎಲ್ಲರೂ ಸಂತೋಷ ಪಡ್ತಾರೆ. ಆ ಕಾರಣಕ್ಕೆ ಕನ್ನಡದ ದೊಡ್ಡ ದೊಡ್ಡ ಹೀರೋಗಳು ಕೂಡ ಮೈಸೂರು ಅಂದ್ರೆ ಯಾಕೆ ಸಂತೋಷ ಪಡ್ತಾ ಇದ್ರು ಅಂದರೆ ಬರೀ ಹವೇ ಕಾರಣಕ್ಕಾಗಲ್ಲ. ಈಗ ಒಂಚೂರು ಟ್ರಾಫಿಕ್ ಆಗಿದೆ, ಪೊಲ್ಯೂಟ್ ಆಗಿದೆ, ಎಲ್ಲ ಥರನೇ ಆಗ್ತಾ ಇದೆ. ಆದರೆ ಇರೋದ್ರಲ್ಲಿ ಒಂಚೂರು ನಿರಾಳವಾಗಿ ರಸ್ತೆಯಲ್ಲಿ ಓಡಾಡಬಹುದಾದಂಥ ಜಾಗ. ಬೆಳಿಗ್ಗೆ ಇನ್ನು 7 ಗಂಟೆಗೆ ಅಂದರೆ 7 ಗಂಟೆಗೆ ಮೈಸೂರಿನ ಶೂಟಿಂಗ್ ಮನಸ್ಸು ಮಾಡಿದ್ರೆ ಶುರು ಮಾಡ್ಬೋದು. ಇಲ್ಲ ಆಗಲ್ಲ ಪಾಪ. 7 ಗಂಟೆಗೆ ಅನ್ಕೊಂಡ್ರೆ 11 ಗಂಟೆ ಆಗ್ಬಿಡುತ್ತೆ. ಯಾಕೆಂದ್ರೆ ಎಲ್ಲರೂ ಎಲ್ಲ ಬಂದು ಸೇರೋ ಹೊತ್ತಿಗೆ 108 ತಾಪತ್ರೆಗಳು, ಸಂಕಟಗಳು ಎಲ್ಲ ಇಟ್ಕೊಂಡು. ಹೀಗಾಗಿ ಮೈಸೂರಿನಲ್ಲಿ ಶೂಟಿಂಗ್ ಮಾಡಿದ್ದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್ ಸರ್. ಮೈಸೂರಿನಲ್ಲಿ ನಾನು ಈಗಲೂ ಎಷ್ಟೋ ಜನ ಮೈಸೂರಲ್ಲಿ ರೂಮ್ ಹಾಕೊಡ್ಲಾ ಸರ್ ಅಂತ ಬಂದು ಕೇಳ್ತಾರೆ. ನಾನು ಈಗಲೂ ಅಂತಲ್ಲಿ ಮೈಸೂರಿನಲ್ಲಿ ಇದೀನಿ ನನಗೆ ಗುರುತಿಸ್ಬಿಟ್ಟು ಅಲ್ಲೊಂದು ಅವಕಾಶ ಕೊಟ್ಟಿದ್ದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್. ದುಡ್ಡು ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್, ಪ್ರೆಸ್ ಮೀಟಿಗೆ ಕರೆದಕ್ಕೆ ಥ್ಯಾಂಕ್ಸ್, ಮತ್ತು ನನ್ನನ್ನು ಇಷ್ಟು ನಮ್ರತೆಯಿಂದ, ಬಹಳ ಪ್ರೀತಿಯಿಂದ, ಗೌರವದಿಂದ ಕನ್ನಡ ಪತ್ರಿಕೋದ್ಯಮವನ್ನು ಬೆಳೆಸಿದೆ, ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್. ಮತ್ತು ನನ್ನ ಜೊತೆ ಇದ್ದವ್ರು ಎಲ್ಲರೂ ಜನ, ಶ್ರೀನಾಥ್ ವಸಿಷ್ಠ ಸಿಕ್ಕಾಪಟ್ಟೆ ಪಿಕ್ಚರು, ಸೀರಿಯಲ್ಲು ಅನೇಕ ಮಾಡಿದ ಅನೇಕ ಜನ. ಧರ್ಮ ಮೊನ್ನೆ ಬಂದನು ಅಂತ ಹೇಳ್ತಾನೆ, ಏನಿಲ್ಲ, ಅವನು ಸಿಕ್ಕಾಪಟ್ಟೆ ಸೀರಿಯಲ್ಸ್ ಸಿನಿಮಾ ಎಲ್ಲ ಮಾಡ್ತಾ ಇರ್ತಾನೆ. ಹಾಗಾಗಿ ಅನೇಕ ಜನ ಒಳ್ಳಿದ್ದಾರೆ. ಹೀರೋಯಿನ್ನು ಬಹಳ ಲವಲವಿಕೆಯಿಂದ, ಶ್ರದ್ಧೆಯಿಂದ ಚೆನ್ನಾಗಿ ಮಾಡಿದ್ದಾರೆ. ಖುಷಿ ಆಗುತ್ತೆ. ಅವ್ನು ಹೀರೋ ನಿಜವಾಗ್ಲೂ ಕಷ್ಟಪಡ್ತಾನೆ. ಎಲ್ಲ ಒಂದೊಂದು ಪಿಕ್ಚರ್ಗೂ ಕಷ್ಟಪಡ್ತಾನೆ. ರೋಲ್ಗಳಿಗೆ ಚೇಂಜ್ ಮಾಡ್ಕೋತಾ ಹೋಗೋದು ನಾನೇ ಕಣ್ಣಾರೆ ನೋಡಿದ್ದೀನಿ. ಬೇರೆ ಬೇರೆ ರೋಲ್ಸ್ ಏನಾದ್ರು ಮಾಡಿ ನಾನು ಬದುಕಬೇಕು, ನನ್ನ ಅಸ್ತಿತ್ವ ಉಳಿಸ್ಕೋಬೇಕು ಅಂತ ಸಖತ್ ಹೋರಾಟ ಮಾಡ್ತಾ ಇರೋ ಹೀರೋಯಿನ್ಗಳು, ಅವ್ರಿಗೆ ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ.
ಕನ್ನಡ ಚೆನ್ನಾಗಿ ಮಾತಾಡೋದಕ್ಕೆ ಧನ್ಯವಾದಗಳು ಗೆಳತಿ. ನಮಸ್ಕಾರ. ಎಲ್ರಿಗೂ ಒಳ್ಳೇದಾಗ್ಲಿ, ಪಿಕ್ಚರ್ ಚೆನ್ನಾಗಿ ಓಡ್ಲಿ, ಮತ್ತು ಹೆಂಗಾರು ಮಾಡೋ ಒಂದು 30-50 ದಿನ ಗಟ್ಟಿಯಾಗಿ ಹಿಡಿದ್ಬಿಟ್ಟು OTT ಒಳ್ಳೆ ಸೇಲ್ ಆಗಿ OTT ಗ್ಯಾರಂಟಿ ನೋಡೇ ನೋಡ್ತಾರೆ. ಯಾಕೆ ಧೈರ್ಯ ನನಗೆ, OTT ಕಾಮಿಡಿ ಮತ್ತು ಥ್ರಿಲ್ಲರ್ಸ್ಗಳು ಚೆನ್ನಾಗಿ ಹೋಗ್ತವೆ. ಹಾಗಾಗಿ ಹೆಂಗಾರು ಮಾಡೋ ಒಂದು 30-50 ದಿನ ದಯವಿಟ್ಟು ಟಾಕೀಸ್ನಲ್ಲಿ ನಿಲ್ಲಂಗೆ ಮಾಡಿ ಸರ್ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ. ನಮಸ್ಕಾರ ಸರ್, ಧನ್ಯವಾದಗಳು.